ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಉದ್ಯಮಿ ಸುದೀಪ್ ಸೂಸೈಡ್ ಕೇಸ್ನಲ್ಲಿ ಕುಟುಂಬದ ಕದನ ಇನ್ನೂವರೆಗೂ ಸಹ ಮುಂದುವರಿತಾ ಇದೆ. ಅತ್ತೆ ಮಾವನ ಎಲ್ಲ ಆರೋಪಗಳನ್ನು ಸುದೀಪ್ ಅವರ ಪತ್ನಿ ಸೌಮ್ಯ ಅದಕ್ಕೆ ಉತ್ತರ ಕೊಡುವಂತಹ ಕೆಲಸವನ್ನ ಮಾಡಿದ. ನಾನು ವಿಷವನ್ನ ಹಾಕಿಲ್ಲ, ಸುದೀಪ್ ಸಾವಿಗೆ ಕಾರಣವು ನಾನಲ್ಲ, ಮನೆಯವರ ಕಿರುಕುಳದಿಂದಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪವನ್ನ ಈಗ ಸುದೀಪ್ ಅವರ ಪತ್ನಿ ಸೌಮ್ಯ ಆರೋಪವನ್ನ ಮಾಡ್ತಾ ಇದ್ದಾರೆ. ನಾನು ಎಲ್ಲೂ ಹಾದಿ ಬೀದಿಯಲ್ಲಿ ರಂಪಾಟವನ್ನ ಮಾಡಿಲ್ಲ, ಕಿರುಚಾಟವನ್ನ ಮಾಡಿಲ್ಲ, ವೇಣು ಶೆಟ್ಟಿಯ ಜಾತಕವನ್ನ ಬಿಚ್ಚಿಡ್ತೇನೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಕ್ಕೆ ದೂರವನ್ನು ನೀಡ್ತಾ ಇದ್ದಾನೆ. ಅತ್ತೆ ಮಾವ ಹಾಗೂ ವೇಣು ಶೆಟ್ಟಿ ಆರೋಪಕ್ಕೆ ಈಗ ಸುದೀಪ್ ಶೆಟ್ಟಿಯ ಪತ್ನಿ ಸೌಮ್ಯ ಉತ್ತರವನ್ನು ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ, ಸ್ಪಷ್ಟನೆಯನ್ನು ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಆ ಮೂಲಕವಾಗಿ ಈ ಪ್ರಕರಣದಲ್ಲಿ ಆರೋಪ ಮತ್ತು ಪ್ರತ್ಯಾರೋಪಗಳು ನಿರಂತರವಾಗಿ ನಡೀತಾ ಇದ್ದಾವೆ. ಇಲ್ಲ ಸರ್, ಯಾಕೆ ಸತ್ತಿದ್ದಾರೆ, ಯಾಕೆ ಆತ್ಮಹತ್ಯೆ ಮಾಡ್ಕೊಂಡು ಗೊತ್ತಿಲ್ಲ. ಬಟ್ ಆತ್ಮಹತ್ಯೆ ಅವರು ಸ್ವಇಚ್ಛೆ ಮಾಡಿಕೊಂಡು ಅವರು ಸ್ಟೇಟ್ಮೆಂಟ್ ಆಲ್ರೆಡಿ ಕೊಟ್ಟಿದ್ದಾರೆ. ಬಟ್ ಇವಾಗ ಕೆಲವೊಂದು ವಿಷಯ ನೋಡುವಾಗ ನನಗೆ ಅವರ ತಂದೆ ಮೇಲೆ, ಅವರ ಮನೆಯವರ ಮೇಲೆ ಮತ್ತು ಈ ವೇಣುಗೋಪಾಲ್ ಶೆಟ್ಟಿ ಅಂತ ಒಬ್ಬ ಬಂದಿದ್ದಾನೆ, ಅವರ ಮೇಲೆ ನನಗೆ ತುಂಬ ಅನುಮಾನ ಬರ್ತಿದೆ. ಸೊ ಇವರಿಂದ ಅವರಿಗೆ ಏನಾದರೂ ಕಿರಿಕಿರಿ ಆಗಿರ್ಬೋದಾ, ಏನಾದರೂ ಹೇಳಿರ್ಬೋದಾ, ಅಥವಾ ಅವರ ಟಾರ್ಚರಿಂದ ಅವರು ಈ ರೀತಿ ಮಾಡ್ಕೊಂಡಿರ್ಬೋದು. ಯಾಕಂದರೆ ಅವರು ಅಲ್ಲಿಂದ ಜಗಳ ಬಂದಮೇಲೆ ನಾವು ಮದುವೆ ಆಗಿದ್ದೇವೆ, ನಾವು ತಿರುಗಾಳಿ ನಾವು ಚೆನ್ನಾಗಿದ್ವಿ, ಈ ಟೈಮಲ್ಲಿ ಈ ರೀತಿ ಆಗಿದೆ ಅಂತ ಅವರು ಅಲ್ಲಿ ಮನೆಯಿಂದ ಬರುವಾಗಲೇ ಏನಾದರೂ ಪ್ರಾಬ್ಲಮ್ ಮಾಡ್ಕೊಂಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಇಲ್ಲ, ವಿಷ ತಗೊಂಡು ನಮಗೆ ಅಲ್ಲಿ ಹಾಸ್ಪಿಟಲಲ್ಲಿ ಫಸ್ಟ್ ಡಾಕ್ಟ್ರಲ್ಲಿ ಬಂದು ಹೇಳುವಾಗ ಅವರು ಬೆಳ್ತಂಗಡಿಯಿಂದ ಬರುವಾಗ ತಗೊಂಡಿದ್ದಾರೆ ಅಂತ ಈ ರೀತಿಯಾಗಿ ಹೇಳಿದ್ದಾರೆ. ಪೊಲೀಸ್ ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾರೆ ಅವರು ಬಂದ ಮೇಲೆ ಏನೋ ತಗೊಂಡು ಕಿರಿಕಿರಿ ಅಂದರೆ ತುಂಬ ಟೆನ್ಷನ್ ಆಗಿ ತಗೊಂಡಿದ್ದಾರೆ ಅಂತ ಈ ರೀತಿ ಹೇಳಿ. ಬಟ್ ಸ್ಟೇಟ್ಮೆಂಟ್ ಅವರು ಕೊಟ್ಟಿದ್ದಾರೆ ನಾನೇ ತಗೊಂಡದಂತ. ಬಟ್ ಇವಾಗ ಇಲ್ಲಿ ತಂದೆಯವರು ಹೇಳ್ತಾರೆ ನಾವು ಪ್ರಚೋದನೆ ಮಾಡಿದ್ದೇವೆ ಅಥವಾ ನಾವು ಫುಡ್ಡಲ್ಲಿ ಬೆರೆಸಿ ಕೊಟ್ಟಿದ್ದೇವೆ ಅಂತ. ಸೊ ಆ ರೀತಿ ಮಾಡೋ ಅವಶ್ಯಕತೆ ನಮಗಿಲ್ಲ. ಯಾಕಂದ್ರೆ ನಮ್ಮದು ಲೈಫ್ ಕಳ್ಕೊಂಡಿದ್ದು ನಾನು ನನ್ನ ಗಂಡನನ್ನು, ಯಾರೋ ಒಬ್ಬ ಪರ್ಸನ್ನಲ್ಲ, ಅಥವಾ ನಮಗೆ ಅವರಿಂದ ರಿವೆಂಜ್ ಏನಿಲ್ಲ. ನಾವು ಒಳ್ಳೆ ರೀತಿಯಲ್ಲಿದ್ವಿ, ಯಾವುದೇ ನಮಗೆ ತಕರಾರು ಅಥವಾ ಯಾವುದೇ ರೀತಿಯ ಗಲಾಟೆ ಯಾವುದು ಸಹ ನಮಗೆ ಇರಲಿಲ್ಲ. ನೆಲ್ಲಡಿ ಏನಾಯಿತು? ಅದನ್ನು ಗಲಾಟೆ ಮಾಡ್ಕೊಂಡ್ರಾ ಅಥವಾ ನೀವೇನು ಹೊಡೆದು ಟ್ರೈ ಮಾಡಿದ್ದೆಲ್ಲ ಹೀಗೆ ಅವ್ರ ತಂದೆಯವರು ಹೇಳಿದ್ದಾರೆ, ಆರೋಪ ಮಾಡ್ತಾರೆ, ಏನು ಹೇಳ್ತೀರಿ? ಇಲ್ಲ ಸರ್, ನಾನು ಎಲ್ಲೆಡೆಗೂ ಹೋಗಿದ್ದಂತೂ ನಿಜ. ಮೊಬೈಲ್ ಸ್ವಿಚ್ ಆಫ್ ಆದ ರೀಸನ್ಗೆ ನಾನು ಅಲ್ಲಿ ಹೋಗಿರೋ ಸ್ವಿಚ್ ಆಫ್ ರೀಸನ್ಗೆ ಅವರು ಒಂದೆರಡು ಮಾತು ಹೇಳಿದ್ದಾರೆ, ಹೀಗೆ ಆಯಿತು ಸ್ವಿಚ್ ಆಫ್. ಆ ಟೈಮಲ್ಲಿ ಅವ್ರ ಜೊತೆ ತಾಯಿ ಸ್ವಲ್ಪ ನಂತರ ರೂಢಾಗಿ ಮಾತಾಡಿದ್ದಾರೆ. ಒಂದು ಬೇಡದ ರೀತಿಯಲ್ಲಿ ಒಬ್ಬ ಹುಡುಗಿಗೆ ಮಾತಾಡ್ಬೋದು ಆ ರೀತಿ ಶಬ್ದವನ್ನು ಯೂಸ್ ಮಾಡಿದ್ದಾರೆ. ಅವರು ಯೂಸ್ ಮಾಡಿದಾಗ ನಾನು ಅವರಿಗೆ ಹೇಳಿದೆ, ನೀವು ಹೆಂಗಸಾಗಿ ನನಗೆ ಸಹ ಈ ರೀತಿ ಎಲ್ಲ ಹೇಳಬೇಡಿ ಅಂತ ಹೇಳಿದಾಗ ಅವ್ರು ಮತ್ತೆ ಕಿರಿಕಿರಿ ನಾನು ಜೋರಾಗಿ ಹತ್ತಿದ್ದೇನೆ. ಅದು ಬಿಟ್ಟು ಅವರಿಗೆ ಹೊಡೆದಾಟ ಆಗೋದು, ಜಗಳ ಮಾಡೋದು, ದುಡ್ದು ಇದು ಯಾವುದನ್ನು ನಾನು ಮಾಡಲಿಲ್ಲ. ಅವರ ತಂದೆ ಹೇಳುವ ಹಾಗೆ ಅಲ್ಲಿ CC ಕ್ಯಾಮರಾ ಅವ್ರು ಚೆಕ್ ಮಾಡಿ, ನಾನು ಅಲ್ಲಿ ಬೊಬ್ಬೆ ಹೊಡೆದ ಅವರ ಮೈಯನ್ನು ಯಾರಾದರೂ ಟಚ್ ಮಾಡಿದರೆ ಅವ್ರು ನನಗೆ ಅದು ಪ್ರೂವ್ ಮಾಡಿ ತೋರಿಸಲಿ. ನಾನು ಅವರ ಜೊತೆ ಯಾವ ರೀತಿಯ ಕಿರಿಕಿರಿಯನ್ನು ಮಾಡ್ಕೊಳಿಕ್ಕೆ ಹೋಗಿಲ್ಲ. ಹಾಂ, ಒಳ್ಳೆ ರೀತಿಯಲ್ಲಿ ಒಪ್ಕೊಂಡು, ಯಾಕಂದರೆ ಬಂದು ಮಾತುಕತೆ ಅದನ್ನೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿ ಆದಮೇಲೆ ಅವರು ಈ ಪ್ರಪೋಸಲ್ ಎಲ್ಲ ಚೆನ್ನಾಗಿ ನಾವು ಅವರ ಮನೆಗೆ ಬಂದು, ಅವರು ನಮ್ಮ ಮನೆಗೆ ಬಂದು ಹೋದಾದ್ಮೇಲೆ ನಾವು ಅವರು ಬ್ಯಾಂಗ್ಳೂರಿಗೆ ಹೋಗೋ ರೀಸನಿಗೋಸ್ಕರ ನನ್ನನ್ನು ಕರ್ಕೊಂಡು ಹೋಗ್ತಾರೆ ಅಂತ ರೀಸನ್, ಅಲ್ಲಿ ಲೀಗಲ್ ಆಗಿರಬೇಕಂತ ರೀಸನ್ಗೋಸ್ಕರ ನಾವು ರಿಜಿಸ್ಟರ್ ಎಲ್ಲ ಮಾಡ್ಕೊಂಡಿದ್ದು. ಅದು ಸಹ ಅವರ ಮನೆಗೆ ಗೊತ್ತಿತ್ತು, ಅವರಿಗೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಗೊತ್ತಿತ್ತು, ನಾವು ಯಾವುದೇ ಅವರು ಹೈಡ್ ಮಾಡ್ಕೊಂಡಿಲ್ಲ. ಯಾಕಂದರೆ ಸುದೀಪ್ ಅವರು ಸಹ ಹೇಳಿದ್ದಾರೆ, ಅವ್ರ ತಂಗಿದೆ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟಿದ್ರು. ಸೊ ಆಧಾರ್ ಕಾರ್ಡ್ ಕೊಟ್ಟ ವಿಷಯಕ್ಕೆ ಅವಳು ಏನು ಹೇಳಿದಾಳೆ ನನಗೆ ಗೊತ್ತಿಲ್ಲ. ಬಟ್ ವಿಷಯ ಗೊತ್ತಿಲ್ಲ ಅಂತೇನಲ್ಲ, ವಿಷಯ ಗೊತ್ತಿದ್ದು. ಯಾಕಂದರೆ ಅವ್ರ ತಂದೆ ಸ್ವತಃ ಸಾಲಗಾರಿಗೆ ನನ್ನ ನಂಬರ್ ಕೊಟ್ಟಿದ್ದಾರೆ, ಅವ್ರು ರಿಜಿಸ್ಟರ್ ಆಗಿದ್ದಾರೆ, ಅವ್ರ ಹೆಂಡತಿ ಹತ್ರ ಮಾತಾಡಿ ಅಂತ ನನ್ನ ನಂಬರ್ ಕೊಟ್ಟಿದ್ದಾರೆ. ಈ ಹನಿ ಟ್ರ್ಯಾಪ್ ಇಂಥ ಆರೋಪ ತಂದೆ ಮಾಡಿರೋದು ಮತ್ತೆ ಭಾಳಷ್ಟು ನಂತರ ಗೊತ್ತಾಯಿತು, ಅಂದರೆ ಮದುವೆ ಹೆಣ್ಣು ಶಾಸ್ತ್ರ ಎಲ್ಲ ಆದಮೇಲೆ ಗೊತ್ತಾಯಿತು ಅವಳಿಗೆ ತುಂಬ ಎಫ್ಐಆರ್ ಇರುವಂಥದ್ದು. ಅದು ಮಗನಿಗೆ ಹೇಳಿದ್ದೆ ಅನ್ನೋ ಮಾತೆಲ್ಲ ಹೇಳಿದ್ದಾರೆ. ಈ ಆರೋಪಕ್ಕೆ ಏನು ಹೇಳ್ತೀರಿ? ಸರ್, ಹನಿ ಟ್ರ್ಯಾಪ್ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಹನಿ ಟ್ರ್ಯಾಪ್ ಮಾಡುವ ಅವಶ್ಯಕತೆ ನನಗಿಲ್ಲ, ಅದರ ಬಗ್ಗೆ ಅದು ನಂಗೆ ಗೊತ್ತಿಲ್ಲ. ಕಿರುಕುಳ ಕೊಟ್ಟಿದ್ದು ನಾವು ಇಷ್ಟು ದಿವಸ ಅವರ ಮನೆಗೆ ಹೋಗಿ ಬಂದ ಮೇಲೆ ಹೀಗೆ ಆಗೋದಾದರೆ ಕಿರುಕುಳ ನಾವು ಅದಕ್ಕಿಂತ ಮುಂಚೆ ಕೊಡು. ಯಾಕಂದರೆ ಅವರು 2 ತಿಂಗಳಿಂದ ನಮ್ಮ ಮನೆಯಲ್ಲಿದ್ದಾರೆ, ರಿಜಿಸ್ಟರ್ ಆಗಿರೋ ಅದಕ್ಕಿಂತ ಮುಂಚೆ ಶೋಸಿಗೆಲ್ಲ ಬರುವಾಗ ನಮ್ಮ ಮನೆಯಲ್ಲಿದ್ದಾರೆ. ನಾವು ಕಿರುಕುಳ ಕೊಟ್ಟರೆ ಅವರಿಗೆ ಆವಾಗ ಏನಾದ್ರು ಮಾಡ್ಕೊಳ್ಬೋದಿತ್ತು. ಮನೆಗೆ ಹೋಗಿ ಬಂದ ಮೇಲೆ ಮಾಡ್ಕೊಂಡಿದ್ದಾರೆ, ಅದು ಅವರ ಮನೆಯಿಂದ ಪ್ರಾಬ್ಲಮ್ ಆಗಿರಬೇಕು, ನಮ್ಮಿಂದ ಏನೋ ಅವರಿಗೆ ಪ್ರಾಬ್ಲಮ್ ಆಗಿಲ್ಲ. ಮತ್ತು ನಾನು ಮತ್ತು ಸುದೀಪ್ ಅವರ ನಡುವೆ ಏನು ಯಾವುದೇ ಒಂದು ಮುಚ್ಚುಮರೆ ಅದೇನು ಇರಲಿಲ್ಲ. ನಾನು ಸಹ ಓಪನ್ ಆಗಿ ಏನು ವಿಷಯ ಅವರಿಗೆ ಹೇಳಬೇಕು ಅದೇ ಹೇಳಿದ್ದೇನೆ. ಅವರು ಮತ್ತು ಸಾಲದ ವಿಷಯ ಎಲ್ಲ ನಾನು ಹೈಡ್ ಮಾಡಿದರು. ಸ್ವಲ್ಪ ದಿವಸ ಬಿಟ್ಟು ಫಿಕ್ಸ್ ಆದ ನಂತರ ಅವರು ಸಹ ಹೇಳಿದ್ದಾರೆ ಈ ತುಂಬ ಪ್ರಾಬ್ಲಮ್ ಆಗಿದೆ. ಯಾಕಂದರೆ ಕಾಲ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ, ಅವರ ಮನೆಯವರು ನನ್ನ ನಂಬರ್ ಕೊಟ್ಟೇನೋ ಕಾಲ್ ಬರಲಿಕ್ಕೆಲ್ಲ ಸ್ಟಾರ್ಟ್ ಆಗಿದೆ. ಅದು ಪ್ರೂಫ್ ನನ್ನ ಅವರ ತಂದೆ ನಂಬರ್ ಕೊಟ್ಟಿದ್ದಾರೆ. ಸಾಲ ನನಗೆ ಗೊತ್ತಿರಬಿಟ್ಟು ಒಂದು 19 ಲಕ್ಷ ಮೇಲೆ ಇರ್ಬೋದು ಸರ್, ಅದಕ್ಕಿಂತ ಕಮ್ಮಿ ಇರಲಿಕ್ಕಿಲ್ಲ. ಮತ್ತು ಗೋಲ್ಡ್ ಎಲ್ಲ ತಗೊಂಡಿದ್ದಾರೆ ಸ್ವಲ್ಪ ಜನರ ಹತ್ರ ಎಲ್ಲ, ಅದೆಲ್ಲ 19 ಲಕ್ಷ ಮೇಲೆ ಇರ್ಬೋದು.
ಅದಕ್ಕಿಂತ ಕಮ್ಮಿ ಇರಲಿಕ್ಕಿಲ್ಲ. ಯಾಕಂದರೆ ಮೊನ್ನೆ ಒಂದೆರಡು ನೋಟಿಸ್ ಬಂದದ್ದು, ಒಂದು 5 ಲಕ್ಷ ಒಬ್ಬರದಿದೆ, ಇನ್ನೊಂದು 2 ಲಕ್ಷ ಚಿಲ್ಲರೆ ಇನ್ನೊಬ್ಬರದಿದೆ. ಹಾಗಾಗಿ ನೋಡಲಿಕ್ಕೆ ತುಂಬ ಜನ ಇದ್ದಾರೆ, ಕಾಲ್ ಮಾಡ್ತಾ ಅವರು ಕಾಲ್ ರಿಸೀವ್ ಎಲ್ಲ ಮಾಡ್ತಿರಲಿಲ್ಲ. ಅದಿರ್ಬೋದು, ಅದೇ ರೀಸನಾ ಅಥವಾ ಬೇರೆ ಏನಾದರೂ ರೀಸನಾ ಅದು ನನಗೆ ಸಹ ಗೊತ್ತಿಲ್ಲ. ಅವ್ರು ನನ್ನ ಲೆಕ್ಕದಲ್ಲಿ ಮನೆಗೆ ಹೋದ್ಮೇಲೆ ಏನೋ ಪ್ರಾಬ್ಲಮ್ ಆಗಿದೆ, ಯಾವುದೋ ವಿಷಯಕ್ಕೆ ಚರ್ಚೆ ಆಗಿರ್ಬೋದು ಅಥವಾ ಏನೋ ಗಲಾಟೆ ಆಗಿರ್ಬೋದು, ಟೆನ್ಷನ್ಗೆ ಏನೋ ಮಾಡ್ಕೊಂಡು. ವೇಣು ಶೆಟ್ಟಿ ಯಾಕೆ ಬಂದು ಸಡನ್ ಆಗಿ ಈಗ ವೇಣು ಶೆಟ್ಟಿ ಇನ್ನೇನು ಫಾಸ್ಟ್ ಅಲ್ವಾ? ಹಾಂ ಹೌದು, ಇವನಿಗೆ ಅಂದರೆ ಅದೇ ಇವನು ಕ್ಯಾರೆಕ್ಟರ್ ಸರಿ ಇರಲಿಲ್ಲ ಅಂತ ನಾವು ಇವನನ್ನು ಬೇಡ ಅಂತ ಹೇಳಿದೆ. ಯಾಕಂದ್ರೆ ತುಂಬ ಈ ಹೆಂಗಸರದು ಸವಾಸ ಅದೆಲ್ಲ ತುಂಬ ಇತ್ತು. ಮತ್ತು ಮನೆಗೆ ಬರೋದು, ಟಾರ್ಚರ್ ಮಾಡೋದು, ಗಲಾಟೆ ಎಲ್ಲ ಮಾಡ್ತಿದ್ದ ಮನೆಯಲ್ಲಿ. ಅದೆಲ್ಲ ಗಲಾಟೆ ಮಾಡೋ ಟೈಮಲ್ಲಿ ನಾವೆಲ್ಲ ವೀಡಿಯೋ ಮಾಡಿದ್ವಿ. ಯಾಕಂದ್ರೆ ನಮ್ಮ ಮನೆಗೆ ಬಂದು ನೆರೆಕರೆಯಲ್ಲಿ ಗಲಾಟೆ ಮಾಡೋ ನಾವು ಅದನ್ನು ವೀಡಿಯೋ ಮಾಡಿದ್ವಿ. ಸೊ ಆ ವಿಷಯದಲ್ಲಿ ನಮಗೆ ತುಂಬ ಅವನಿಂದ ಕಿರಿಕಿರಿ ಆಗಿತ್ತು. ಮತ್ತು ನಾವು ಅವನಿಂದ ಹಣ ತಗೊಂಡು ಹಾಗೆ ಅಂತ ಹೇಳಿ ಅವನು ಬೇರೆಯವ್ರ ಅವರ ಟೀಮ್ ಅವ್ರತ್ತೆಲ್ಲ ಹೇಳ್ಕೊಂಡು ಬಂದಿದ್ದ. ಅದು ಪ್ರೂಫ್ ನಾವು ಹಣ ನಾವು ಕೊಟ್ಟದ್ದು ಅಥವಾ ಅವನು ನಮಗೆ ಕೊಟ್ಟಂಥ ಪ್ರೂಫ್ ಎಲ್ಲ ಅದು ಅವನು ರಿವೆಂಜ್ ಇತ್ತು. ಅವನು ಹೇಳಿದ್ದ ಅವಾಗಲೇ, ಅವಳನ್ನು ಟೈಮ್ ಬಂದಾಗ ನೋಡ್ಕೊಳ್ತೇನೆ, ಅದೆಲ್ಲ ಅವನು ಹೇಳಿದ ನಮಗೆ ಗೊತ್ತುಂಟು ಹೇಳಿದಾನೆ ಅಂತ. ಇವಾಗ ನನ್ನ ತಮ್ಮನಿಗೆ ಸಹ ಕಾಲ್ ಮಾಡಿ ಹೇಳಿದ್ದಾನೆ, ಅವಳನ್ನು ಅವಳು ಹೇಗೆ ಲೈಫಲ್ಲಿ ಚೆನ್ನಾಗಿರ್ತಾನೆ ನೋಡ್ಕೊಳ್ತೇನೆ ಅಂತ ಹೇಳಿದ್ದಾನೆ. ಸೊ ಅದನ್ನು ಅವನು ಈ ಟೈಮಲ್ಲಿ ಯೂಸ್ ಮಾಡ್ಕೊಳ್ತಾ ಇರ್ಬೋದು ಅಂತ ನನ್ನ ಅನಿಸಿಕೆ. ಅಂದರೆ ತುಂಬ ಕಿರುಕುಳ ಕೊಡ್ತಾಯಿದ್ರು, ಅವಳಿಗೆ ಇರೋದೇ ಭಾಳ ಕಷ್ಟ ಆಗ್ತಿತ್ತು ಅನ್ನೋಂಥ ಎಲ್ಲ ಹೇಳಿದ್ದಾನೆ. ಅಂದರೆ ಭಾಳಷ್ಟು ಜನ ಹೇಳ್ಕೊಂಡಿದ್ದಾರೆ ಅನ್ನೋ ಕಿರುಕುಳ ಅಂತ ಆದರೆ ಸ್ಟೋರಿ ಇದೆಯಾ ಅಷ್ಟು ನನಗೆ ಗೊತ್ತಿಲ್ಲ ಸರ್, ನಾನು ಯಾವ ಜೋರಿದ್ದೇನಂತ. ಅದೇ ನನ್ನ ನೋಡಿದವ್ರಿಗೆ ಗೊತ್ತಿರ್ಬೋದು ನಾನು ಹೇಗಿರ್ತಾನೆ. ನಂದೊಂದು ಕ್ಯಾರೆಕ್ಟರ್ ಅಂತ, ನನಗೆ ಪರಿಚಯ ಇಲ್ಲದ ವ್ಯಕ್ತಿ ಹತ್ರಕ್ಕೆ ನಾನು ಮಾತಾಡಲಿಕ್ಕೆ ಜಾಸ್ತಿ ಹೋಗೋದಿಲ್ಲ. ಅದು ಕೆಲವರಿಗೆ ರಿವೆಂಜ್ ಆಗ್ಬೋದು, ಇವಳೇನು ದೊಡ್ಡ ಇದು ಮಾಡ್ತಾನೆ. ನಂದು ಕ್ಯಾರೆಕ್ಟರ್ ಅದು. ಇವಾಗ ಸಿಕ್ಕಿದವ್ರು ಎಲ್ಲರ ಹೋಗಿ ಮಾತಾಡೋದಿಲ್ಲ. ನನಗೆ ಪರ್ಸನ್ ಓಕೆ ಇವರ ಹತ್ರ ಮಾತಾಡಿದೆ, ಒಳ್ಳೆ ವ್ಯಕ್ತಿ ಇವರ ಅಂತ ಹೇಳಿ ನಾನು ಮಾತಾಡ್ತೇನೆ. ಮತ್ತು ಎಲ್ಲರ ಹತ್ರ ಇದ್ದವ್ರ ಹತ್ರ ಮಾತಾಡ್ಕೊಂಡು ಹೋಗೋ ಅವಶ್ಯಕತೆ ನನಗಿಲ್ಲ. ಅದಕ್ಕೆ ಇವಾಗ ಏನು ಅಂದರೆ ಅವರ ಹತ್ರ ಹಣ ಉಂಟು, ಹಣದ ಬದಲು ಯಾರನ್ನು ಸಹ ತಂದು ನಿಲ್ಲಿಸ್ಬೋದು ಅಥವಾ ಏನು ಸಹ ಬೇಕಾದ್ರೆ ಮಾಡ್ಬೋದು. ಹಣ ಇವಾಗ ನನ್ನ ಸಹ ಹಣ ಇದ್ದರೆ ನಾನು ಸಹ ಒಂದು 10 ಜನ ತಂದು ನಿಲ್ಲಿಸ್ಬೋದು, ಹೀಗೆ ಉಂಟು ಅಂತೇಳಿ. ಬಟ್ ನನಗೆ ಅವಶ್ಯಕತೆ, ನನ್ನದು ಪ್ರೂಫ್ ಇದೆ, ನಾನು ಪ್ರೂಫಲ್ಲೇ ತೋರಿಸ್ತಾ ಹೋಗ್ತೇನೆ ಎಲ್ಲ ವಿಷಯವನ್ನು ಸಹ. ನಾನು ಅದರ ವಿಷಯದೇ ಕಂಪ್ಲೇಂಟ್ ಎಲ್ಲ ಸಹ ಮಾಡಿದ್ದೇನೆ, ಪ್ರೂಫ್ ಕೊಟ್ಟೇ ಮಾಡಿದ್ದೇನೆ. ಈಗ ಫೈನಲಿ ಏನಂದ್ರೆ ಈಗ ಯಾವ ಥರ ಲೀಗಲ್ ಆ್ಯಕ್ಷನ್ ತಗೊಳ್ತೀವಿ? ಈಗಲಾಗಿ ನಾನು ಇವರು ಸುದೀಪ್ನ ತಂದೇನು ಹನಿ ಟ್ರ್ಯಾಪ್ ಅದಿದೆ ಅಂತ ಹೇಳಿದ್ದಾರೆ. ಸೊ ಅದರ ವಿಷಯವನ್ನು ನಾನು ಏನೋ ಸೋಷಿಯಲ್ ಮೀಡಿಯಾ ಬೇಡದೆಲ್ಲ ಏನೋ ಹೇಳ್ತಿದ್ದಾರೆ, ಪ್ರಚೋದನೆ ಮಾಡಿದ್ದಾರೆ ಹಾಗೆ ಹೀಗೆ ಅಂತ. ಸ್ಟೇಟ್ಮೆಂಟ್ ಕೊಟ್ಟು ಪೊಲೀಸ್ ತಗೊಂಡು ಬಂದ ಮೇಲೆ ಸಹ ಅವರು ನಾನು ಪ್ರಚೋದನೆ ಮಾಡಿದೆ ಅಂತ ಮಗನ ಸಹ ಹೇಳಿ, ನಾನು ಸಹ ಕಳ್ಕೊಂಡದ್ದು ನನ್ನ ಗಂಡನನ್ನು. ಅವರಿಗೆ ನನಗೆ ಗೊತ್ತಾದರೆ ವ್ಯಾಲ್ಯೂ ಏನಂತ. ಅವರಿಗೆ ಈ ಸಮಯದಲ್ಲಿ ನನ್ನ ಹೆಸರು ಹಾಳು ಮಾಡಬೇಕು ಅದು ಇಂಟೆನ್ಷನ್ ಇದೆ. ಅವ್ರ ಜೊತೆ ಆ ವೇಣುಗೋಪಾಲ್ ಸಹ, ಯಾಕಂದರೆ ಅವನಿಗೆ ನನಗೆ ಆಲ್ರೆಡಿ ರಿವೆಂಜ್ ಇದೆ ಅಂತ ನನಗೆ ಸಹ ಗೊತ್ತಿತ್ತು. ಸುದೀಪ್ ಸಹ ತುಂಬ ಸಲ ಹೇಳ್ತಿದ್ದೆ, ಅವನು ನಮ್ಮ ಮನೆಯಲ್ಲೆಲ್ಲ ಹೀಗೆ ಹೇಳಿಸ್ತಾ ಇದ್ದಾನೆ ಅಂತ. ನಾವು ಚೆನ್ನಾಗಿದ್ದೇವೆ, ಅವನ ವಿಷಯ ನಮಗೆ ಬೇಡ ಅಂತ ನಾನು ಹಾಗೆ ಅಂದ್ಕೊಂಡಿದ್ದೆ. ಹಾಂ, ವೇಣು ಶೆಟ್ಟಿ ತಗೊಂಡು ಅವನು ಹಣ ತಗೊಂಡು ಅವನಾಗಿ ಒಪ್ಕೊಂಡದಿದೆ. ಅವನು ನನಗೆ ಇನ್ನೂ ಸಹ ಕೊಡಲಿಕ್ಕೆ ಉಂಟಂತ ಅವನಾಗಿ ಒಂದು ವಾಯ್ಸ್ ಮೆಸೇಜ್ ಹೇಳಿದ್ದಾನೆ. ಇಲ್ಲ, ಕೊಡಲಿಲ್ಲ ಇಷ್ಟವರೆಗಿಲ್ಲ. ಇಲ್ಲ ಈಗ ಗೂಗಲ್ ಪೇಲಿ ಒಂದು 40-50 ತನಕ ಈಗ ಅದು ಈಗ ತಗೊಂಡು ಇದು ಮಾಡ್ಕೊಂಡಿದ್ದಾನೆ, ಕ್ಯಾಶ್ ಅದೇ ಅಂತ. 75 ವರ್ಕಿಗೆ ಅಂತ ತೊಗೊಂಡಿದ್ದಾನೆ. ಅದು ಸಹ ನಂದು ಡಿವೋರ್ಸ್ ಆಗಿರೋ ಹಸ್ಬೆಂಡ್ ಹತ್ರ ತೊಗೊಂಡಿದ್ದಾನೆ, ಕಾಂಟ್ಯಾಕ್ಟ್ ಮಾಡಿ ಒಂದು ಹೆಲ್ಪ್ ಮಾಡಿ, ನಾನು ಅವಳಿಗೆ ಲೈಫ್ ಕೊಡ್ತಾ ಇರುವವನು ಒಂದು ಹೆಲ್ಪ್ ಮಾಡಿ ಅಂತ ಅವರ ಹತ್ರ ತಗೊಂಡಿದ್ದಾನೆ ಹಣ. ಅದು ಸಹ ಇಷ್ಟವರೆಗೆ ಕೊಡಲಿಲ್ಲ. ಒಟ್ಟಾರೆ ನೋಡಬೇಕಾದ್ರೆ ನಿಮಗೆ ಮೇಲೆ ನೋಡಬೇಕಾದ್ರೆ ಯಾರು ಹಿಂದೆ ಕೈ ಹೊಡಿಬೋದು ಅಂತ? ಇವಾಗ ಸುಸೈಡ್ ವಿಷಯದಲ್ಲಿ ಒಂದು ಅಂದರೆ ಅವರಿಗೆ ಸಾಲದು ಟೆನ್ಷನ್ಸ್ ಆಗಿರ್ಬೋದು ಅಥವಾ ಬೇರೆ ಏನಾದಿರ್ಬೋದು. ಬಟ್ ಮೇನ್ ರೀಸನ್ ಇವಾಗ ಅವರು ನಮ್ಮನ್ನು ಬೇಡ ಅಂತ ಹೇಳಿಕ್ಕೆ ಈ ವೇಣುಗೋಪಾಲ್ ಏನೋ ರೀಸನ್ ಅಂತ ಪರ್ಫೆಕ್ಟಾಗಿ ಹೇಳ್ತಾರೆ. ಅಂದರೆ ಸಂಶಯ ಅಂತಲ್ಲ, ಈ ವೇಣುಗೋಪಾಲ್ ಮೇಲೆ ನನಗೆ ಸ್ಟ್ರಾಂಗ್ ಆಗಿ ಹಾಂ ಹೌದು ಹೇಳಿಕೊಟ್ಟು. ಯಾಕಂದರೆ ಮಾತುಕತೆ ಚೆನ್ನಾಗಿತ್ತು. ಇವಾಗ ಅವನ ತಂಗಿಯೂ ಮತ್ತೆ ಮಾತಾಡಿ ಇವ್ರ ಮನೆಯಲ್ಲಿ ಈ ವೇಣುಗೋಪಾಲ್ ಏನೆಲ್ಲ ಮಾಡಿದ್ದಾರೆ. ಯಾಕಂದರೆ ಇವಾಗ ಸಹ ಅಷ್ಟೇ, ಇಷ್ಟು ದಿವಸ ಇವಾಗ ಹೇಳ್ತಾನೆ, ನಾನು ಒಂದು ಜೀವ ಹೋದ್ಮೇಲೆ ಮುಂಚೆನೇ ಬಂದು ಹೇಳ್ಬೋದಿತ್ತಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ಇವನಿಗೆ ಅಷ್ಟು ಒಳ್ಳೆಯ ಮನಸ್ಸಿದ್ರೆ ಇವನು ಹೇಳ್ಬೋದಿತ್ತಲ್ಲ. ಇವಾಗ ಹೋದ್ಮೇಲೆ ಇವಾಗ ಸಿಕ್ಕಿದ್ದು ಚಾನ್ಸ್ ಅಂತ ಹೇಳಿ ಮಾತಾಡಲಿಕ್ಕೆ ಬಂದಿದ್ದಾನೆ. ಯಾವಾಗ ಕಾದು ಕೂತ್ಕೊಂಡು ಬಂದಾಗೆ ಬಂದಿದ್ದಾನೆ. ತನಿಖೆ ಯಾರ ವಿರುದ್ಧ ಅಂದರೆ ತಂದೆ ವಿರುದ್ಧನಾ ಅಥವಾ ನನಗೆ ಅಂದರೆ ಒಂದು ಸುದೀಪ್ ಅವರ ಸಾಗಿ ನ್ಯಾಯ ಬೇಕು. ಯಾಕಂತ ಹೇಳಿ ಅವರ ಆತ್ಮಿಕ ಶಾಂತಿ ಸಿಗಬೇಕು. ಯಾಕಂದರೆ ಅವರಿಗೊಬ್ಬರಿಗೆ ಗೊತ್ತು ರೀಸನ್ ಏನಂತ, ಯಾರಿಗೆ ಸಹ ಗೊತ್ತಿಲ್ಲ. ಇವಾಗ ಇವರಂತ ನಾವಾಗಿ ಮಾತಾಡ್ಕೊಳ್ಬೋದು, ಅವನು ಹೀಗೆ ಮಾಡಿದ್ರ ಸಾಲವಾ ಹಾಗೆ ಹೀಗೆ ಅಂತ. ರೀಸನ್ ನಮಗೆ ಸಹ ಗೊತ್ತಿಲ್ಲ, ನಮಗೆ ಸಹ ನ್ಯಾಯ ಬೇಕು. ಯಾಕಂದರೆ ಅವರಿಗೆ ಸಹ ಒಂದು ಸಾಯ್ಲಿಕ್ಕೆ ಯಾರಿಗೆ ಇಷ್ಟ, ಇಷ್ಟು ಟೈಮ್ ಬದುಕಿದವರಿಗೆ ಸಾಯ್ಲಿಕ್ಕೆ ಯಾರಿಗೆ ಇಷ್ಟ, ಸಾಯುವಂಥ ವ್ಯಕ್ತಿ ಸಹ ಅಲ್ಲ ಅವರು ನನ್ನ ಲೆಕ್ಕದಲ್ಲಿ. ಯಾಕಂದರೆ ಇಷ್ಟೊಂದು ಸಾಲ ಸಮಸ್ಯೆ ಟೆನ್ಷನ್ ಅದೆಲ್ಲ ಅವರಿಗೆ ತುಂಬ ಪ್ರೆಷರ್ ಎಲ್ಲ ಬರ್ತಾ ಇತ್ತು. ನೀನು ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಸಹ ಪ್ರೆಷರ್ ಹಾಕಿದವರು ಸಹ ಇದ್ದಾರೆ. ಬಟ್ ಇವಾಗ ಇಲ್ಲಿ ನೋಡ್ಲಿಕ್ಕೆ ಹೋದ್ರೆ ಇವರ ಮನೆಯವ್ರದ್ದು ಇವರು ವಿಪರೀತ ಮಾಡ್ತಿರುವ ರೀತಿಯಲ್ಲಿ ಮತ್ತು ಆ ವೇಣುಗೋಪಾಲ್ ಎಂಟ್ರಿ. ಸೊ ಅವರದ್ದು ಸಹ ಏನೋ ಕಿರಿಕಿರಿ ಆಗಿ ಹೀಗೆ ಮಾಡ್ಕೊಂಡಿರ್ಬೋದಾ ಅಂತ ನನಗೆ. ಹಾಂ, ತಂದೆಯ ವಿರುದ್ಧ ಸಹ ಹೇಳಿದ್ದೇನೆ, ಹೀಗೆ ಹನಿ ಟ್ರ್ಯಾಪ್ ಅದೆಲ್ಲ ಹೇಳಿದ ವಿಷಯ. ಇದಕ್ಕೂ ವೇಣುಗೋಪಾಲ್ ವಿರುದ್ಧ ಸಹ ನಾನು, ಯಾಕಂದರೆ ಈ ಟೈಮಲ್ಲಿ ಈ ರೀತಿಯಾಗಿ ಯೂಸ್ ಮಾಡ್ತಾ ವಿಷಯ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಸರ್. ನೀವು ಇಲ್ಲಿವರೆಗೆ ಕೇಳಿದ್ರಲ್ಲ, ಈಗ ಸೌಮ್ಯ ಅವರು ಮಾತನಾಡಿರುವಂಥದ್ದು, ಒಂದು ಕಡೆಗೆ ಅವರ ಮಾವ ಮಾಡ್ತಾ ಇರುವಂತಹ ಆರೋಪ, ಮತ್ತೊಂದು ಕಡೆಗೆ ಸೌಮ್ಯ ಅವರು ಕೊಟ್ಟಿರುವಂತಹ ಕ್ಲಾರಿಫಿಕೇಷನ್. ಕಾರಣ ಏನು ಅಂತಂದರೆ, ಈಗಾಗಲೇ ಒಂದು ಕಡೆಗೆ ದೊಡ್ಡ ಮಟ್ಟದಲ್ಲಿ ಕೇವಲ ಮದುವೆಯಾಗಿ
2 ತಿಂಗಳಾಗಿತ್ತು. 2 ತಿಂಗಳಲ್ಲಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಈ ಆತ್ಮಹತ್ಯೆಗೆ ಮೂಲವಾಗಿರುವಂತಹ ಕಾರಣ ಸೌಮ್ಯ ಅನ್ನುವಂತಹ ಆರೋಪವನ್ನು ನೇರವಾಗಿ ಸುದೀಪ್ ಅವರ ತಂದೆ ಮಾಡ್ತಾ ಇದ್ದಾರೆ. ಅಂದರೆ ಈ ಸೌಮ್ಯ ಅವರ ಮಾವ ಈ ಒಂದು ಆತ್ಮಹತ್ಯೆಗೆ ಪ್ರೇರಣೆ ಮಾಡಿದ್ದು, ವಿಷವನ್ನು ಹಾಕಿದ್ದು ಇದೇ ಲೇಡಿ, ಇದೇ ಸೌಮ್ಯ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಅದಕ್ಕೆ ಫುಲ್ ಕ್ಲಾರಿಫಿಕೇಶನ್ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ನಾನು ಏನಾದರೂ ಅಪ್ಪಿತಪ್ಪಿ ಏನಂದರೆ ಸಾವನ್ನು ಮಾಡಬೇಕಿತ್ತು, ಅಂದರೆ ಹತ್ಯೆಯನ್ನು ಮಾಡಬೇಕಿತ್ತು ಅಂತಂದರೆ 2 ತಿಂಗಳ ಕಾಲ ನಮ್ಮ ಹತ್ರ ಇದ್ದಾಗ ಏನೂ ತೊಂದರೆ ಆಗಿರಲಿಲ್ಲ. ಯಾವಾಗ ಅವರು ನೇರವಾಗಿ ಅವರ ಅಪ್ಪ ಅಮ್ಮನ ಹತ್ರ ಹೋಗಿ ಬರ್ತಾರೆ, ಆವಾಗ ಏನಂದರೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಮತ್ತು ಅವರು ಕೊಟ್ಟಿರುವಂತಹ ಪ್ರತಿ ಆರೋಪಕ್ಕೂ ಸಹ ಪ್ರತ್ಯಾರೋಪವನ್ನು ಮಾಡುವಂಥದ್ದು, ಅದಕ್ಕೆ ಕ್ಲಾರಿಫಿಕೇಶನ್ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಸೌಮ್ಯ ಹೇಳೋದೇನು ಅಂದರೆ, ಅವರ ಮನೆಗೆ ಹೋಗಿ ಬಂದಮೇಲೆ, ಅಂದರೆ ಅಪ್ಪ ಅಮ್ಮನ ಹತ್ರ ಹೋಗಿ ಬಂದಮೇಲೆ ಈ ರೀತಿಯಾಗಿ ಅವರು ಸೂಸೈಡನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅಲ್ಲೇನಾದರೂ ಜಗಳ ಆಗಿರ್ಬೋದು. ಜೊತೆಗೆ ಅವರಿಗೆ ಸಾಲ ಇತ್ತು, 19 ಲಕ್ಷ ರೂಪಾಯಿ ನನಗೆ ಗೊತ್ತಿರೋ ಹಾಗೆ ಸಾಲ ಇತ್ತು. ಅದರ ಜೊತೆಗೆ ಕೆಲವೊಬ್ಬರ ಹತ್ರ ಬಂಗಾರವನ್ನು ಸಹ ಪಡ್ಕೊಂಡಿದ್ರು. ಈ ಎಲ್ಲ ಕಾರಣಗಳಿಂದನೇ ಈ ರೀತಿಯಾಗಿ ಆಗಿರಬಹುದು ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ನಾವು ಯಾವಾಗ ಬರಬೇಕು ಅಂತ ಹೇಳಿದ್ರು. ನಮ್ಮ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ, ಗಣಹೋಮ, ದುರ್ಗಾ ಪೂಜೆ ಇದೆ. ಅದು ಬಂತು ಜೀರೋ ಕಾಲ್ ಒಂದು, ಬಟ್ ನಾನು ಫೋನ್ ಕಟ್ ಮಾಡ್ತೆ ಎಂಗೊಂದು ಕಾಲ್ ಉಂಟು ಬಂತು ಅವಳೆ ಬಂತಿದ್ದೇನೆ ಗಾಡ್ ಸ್ವಾಮಿ ಬಂತು ಇಂಕ ವಿಷಯದ ನೀರು ಬಂದೆ ವಿಷಯದಲ್ಲಿ 4 ವರ್ಷದ ರಿಲೇಶನ್ಶಿಪ್ ಇದ್ದ ಏಪಾಗ ಏರ್ತಿಕೊಂಡು ಓಕೆ 2022 ಮುಂಟ 2 ಮುಟ 22 ಮುಂಟ ಓಕೆ ಐದು ಪಕ್ಕ ಪಂಡ ಎನ್ನ ಕಣ ಯಾಕೆ ಕಾತೆ ಇರ್ತಂದ್ರೆ ದಿವಸ 2 ಗಂಟೆ ಇರ್ತೇನೆ ಕಣ ಓಕೆ ರೀಸೆಂಟ್ ಇರ್ತೇವೆ ಐದು ಪಕ್ಕ ಆಯನ ಪೂರ ಬಂದಾಗ ಪೂರ ಮುಂಚೆದಾಗಿ ಹೆಲ್ಪ್ ಮಾಡ್ತೊಂದಿರ್ತೇನೆ ಪಂಡ ಆಯಿ ಪೂಯಿನ ಬತ್ತಿ ಮಾಡ್ತಾರೆ ಕಿಲ್ಪೈನ ಪತ್ತಿನ ಪೂರ ಲೆಕ್ಕ ಬರ್ತೊಂದಿರ್ತೆ ಆಯ್ ಸಾಲ ಪಂಡ 1 ಲಕ್ಷ ರೂಪಾಯಿಗೆ ತೊಂದಿರ್ತೆ ಓ ಆಯನ ಬುದ್ಧಿ ಇಂತ ಉಂಡ ಪಂಡ ಕರೆಕ್ಟ್ ಓಕೆ എനിക്ക് റീസെന്റ് അത് എനിക്ക് പേഴ്സണലി അവരുടെ കാശ് കേന്ദ്രീകരിച്ച് എന്റെ ലൈഫ് ഇനി മുട്ട ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.